ಸೊ ಫ್ರೆಂಡ್ಸ್, ನೀಟಾಗಿ ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ಯಾವುದೋ ಇದೊಂದು ಮಾಣಿಕ್ಯ ಮೂವಿ ಶೂಟಿಂಗ್ ನಡೆದಿದೆಯಂತಪ್ಪ ಈ ಜಾಗದಲ್ಲಿ. ಅದನ್ನು ತೋರಿಸ್ತೀನಿ ಅಂತ ಕರ್ಕೊಂಬಂದವ್ರೆ ನಮ್ಮ ಉಗ್ರಮ್ಮು, ನಮ್ಮ ಸಿದ್ದು. ನೋಡೋಣ. ಇಲ್ಲಿ ನೋಡಿ, ಯಾರಾದರೂ SRS ಬೆಟ್ಟಕ್ಕೆ ಹೋಗೋದಕ್ಕೆ ಬಂದರೆ ಈ ಜಾಗ ಬಂದೋಗಿ. ಫುಲ್ಲು ಇಂಟರ್ವಲ್ ಫೈಟ್ ಪೂರ್ತಿ ಇದೇ ಜಾಗದಲ್ಲಿ ನಡೆದಿರೋದು. ಓಕೆ, ಶೂಟಿಂಗ್ ಮಾಡ್ತಾರೆ. ಶೂಟಿಂಗ್ ನೋಡಿ, ಈ ಜಾಗ ಇದೆಯಲ್ಲ, ಈ ಜಾಗದಿಂದ ರೋಡ್ನ ಫೋಕಸ್ ಮಾಡಿ ಶೂಟ್ ಮಾಡವ್ರೆ. ಕಂಪ್ಲೀಟ್ ಸುತ್ತಮುತ್ತ ಈ ಜಾಗ ಪೂರ್ತಿ ಶೂಟಿಂಗ್ ಬಳಸ್ಕೊಂಡವ್ರೆ. ಬೇಕಿದ್ರೆ ನೀವು ಮಾಣಿಕ್ಯ ಮೂವಿ ಇಂಟರ್ವಲ್ ಫೈಟ್ ನೋಡ್ಬೋದು. ಯಾರ್ಯಾರು ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ. ವ್ಯೂಸ್ ಜಾಸ್ತಿ ಹೋಗ್ತಿದೆ, ಬಟ್ ಲೈಕೇ ಕಮ್ಮಿ ಬರ್ತಾ ಇರೋದು, ಅದು ಬೇಜಾರು. ನಾವು ಎಷ್ಟು ಕಷ್ಟಪಟ್ಟು ಟ್ರಾವೆಲ್ ಮಾಡ್ಕೊಂಡು ಶೇರಿಂಗಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಕಾರಲ್ಲಿ ಬಂದು ವ್ಲಾಗ ಮಾಡಿದ್ರೆ ಬೊಡೆತವ. ನೀವು ಏನ್ರಲ್ಲ ಮಾಡೋದು? ಲೈಕ್ ಕೊಡಲ್ರಂತೆ. ಲೈಕ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಅರಗಿಸ್ಕೊಳ್ಳೋದಕ್ಕೂ ಹಾಕ್ತೀನಿ. ದೇವ್ರ ಒಳ್ಳೇದು ನೋಡಪ್ಪ. ಹಂಗೆಲ್ಲ ಬೈಯೋಕ್ಕಾಗಲ್ಲ. ಈಗೆಲ್ಲ ನಾವು ಒಂದೇ ಫ್ಯಾಮಿಲಿ ಇದ್ದಂಗೆ ನಾವು ಈಗ, ಅಲ್ವಾ? ಲೈಕ್ ಬೇಕಷ್ಟೇ. ನೀವೆಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ. ಒಂದೊಳ್ಳೆ ಫೋಟೋಗಳು ತಕ್ಕೋಬೋದು ಇಲ್ಲಿ ಬೇಕಿದೆ. ನಿಮ್ಗೆ ಕಷ್ಟಪಟ್ಟು ವಿಡಿಯೋ ನೋಡ್ತೀರಾ. ನಮ್ ಗಿರೀಶ್ ಅವ್ರಲ್ಲ ಇವರು ಇಷ್ಟೊತ್ ಗಂಟ ಏನ್ ಎಲ್ಲ ನೋಡ್ತೀರಿ, ಒಂದ್ ಲೈಕ್ ಕೊಡಲ್ರಿ, ಅದ್ ಮಾಡಲ್ರಿ, ಇದ್ ಮಾಡಲ್ರಿ ಅಂತ ಏನ್ ಕತೆ ಹೇಳ್ಬಿಟ್ರು ಬೈದ್ಬಿಟ್ರು. ನೋಡಿ ನಾನು ಫಾಲೋ ಒಂದೆರಡು ಫೋಟೋ ತಗೊಳವ ಬಾಪಾ ಪರ್ಮಿ. ನಾವೇನ್ ಕಮ್ಮಿ ಅಲ್ಲ. ಅದಕ್ಕೂ ಇದಕ್ಕೂ ಏನೋ ಕನೆಕ್ಷನ್ ಇದೆ ಸರ್, ಸುಮ್ನೆ ಕಟ್ಟಿರಲ್ಲ. ಗಂಗಾ ರಸದಲ್ಲಿ ನಾವು ಏನ್ ಕಲಿಯಕ್ ಹೋಗಿದ್ದು, ಶಿಲ್ಪ ಕಲಿಯಕ್ ಹೋಗಿದ್ದು. ಅದನ್ನ ಮಾತ್ರ ಕಲಿಬೇಕಾಗಿತ್ತು ನೀನು. ಇನ್ನೇನ್ ಕಲ್ತಿದ್ದೆವು? ದೇವ್ರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಕಲ್ತ್ಕೊಬಿಟ್ಟು ಸುಮ್ನೆ ನಮ್ಗೆ ಹತ್ರ ತಲೆ ತಿಂತಿ ಅಂತ ಬೈಕತ್ತಿದ್ದೀರಾ? ಹೌದಪ್ಪ, ನಾವು ನಮ್ಗಿರೋ ಡೌಟ್ಸ್ಗಳನ್ನ ಕೇಳ್ತೀವಿ ಗುರು. ಯಾಕ ಪರ್ಮಿ ಸೈಲೆಂಟ್ ಆಗೋದ್ರು? ಪರ್ಮಿದು ಪಂಚ್ ಬರ್ತಾ ಇಲ್ಲ. ಬಿಡ್ಲೆ ಇವನು ಬಾರಿ ಓದಿನಿ ಅಂತ ಅವನು ಯಾವ ನೋಡ್ದಷ್ಟ ಮಾತೆ ಚೇಂಜ್ ಮಾಡ್ತಾನೊಬ್ಬ. ಒತ್ತಿ ಮಾತಾಡ್ತಾರೆ ಒಂದೊಂದ. ಅದ್ರಲ್ಲಿ ಯಾರು ಒಬ್ಬ ಡಮ್ಮಿ ತಿಳ್ಕಲಿಲ್ಲ ಅಂತಂದ್ರೆ ಅವನಿಗೆ ಇನ್ನೂ ಚೆನ್ನಾಗಿ ಸಕ್ಸಸ್ ಆಗ್ಬಿಡ್ತಾನೆ. ತಮ್ಮವನೇ ಸೈಂಟಿಸ್ಟೇ. ಗಗನಯಾನ ಚಂದ್ರಯಾನಕ್ಕೆಲ್ಲ ಹೋಗಿ ಬರ್ಬಿಡ್ತಾನೆ. ಒಂದ್ ನೈಟ್ ಅಲ್ಲೆಲ್ಲ ತೋರ್ತಾರೆ 1 hour. ಅರ್ಥ ಇಬ್ರು ಕುದದೆಲ್ಲ ನಿಂತ್ಕೋಬೇಕು. ಸರ್ ಏನಾರ ಆಗ್ಲಿ ಈ ಇವ್ರೇ ಜಗಳ ಆಡ್ಬಿಡ್ತಾರೆ ಸರ್. ಲವ್ ಈಗ ಅಮ್ಸ್ಕೆ ಗೊತ್ತಲ್ಲ, ನಿನ್ ಏನ್ ಗೊತ್ತು? ಲವ್ ಶಿಷ್ಯ ನಿನ್ಗೇನ್ ಗೊತ್ತು? ಒಟ್ನಲ್ಲಿ ಗೊತ್ತಿರೋನು ಅವನು ಸತ್ಯ ಗೊತ್ತಿದ್ರು ಅವನು ಇವ್ರದೇ ಸರಿ ಅನ್ಕೋಬೇಕು ಅಷ್ಟೇ. ಇವ್ರಿಬ್ರದೇ ಸರಿ ಅಂತ, ಇವ್ರಿಬ್ರದೇ ಪಾಸ್. ಎಲ್ಲೂ ಹೋಗುದಿಲ್ಲ. ಅವನ್ ಗೊತ್ತಿರೋ ಅಕಸ್ಮಾತ್ ಪಿ ಮಾಡ್ಕೊಂಡ್ ಬಂದ್ ಲೆಕ್ಚರ್ ಆಗಿರ್ತಾರಲ್ಲ, ಅವೇ ನೀವ್ ಹೇಳ್ತಾರ ತಪ್ಪು ಅಂದ್ರೂ ಇಲ್ಲ, ಅವಯೇನೇ ಹೋಯ್ತು ಅಂತೆ. ಕನ್ನಡ ಕಲಿಯೋ, ಈಗ ಕನ್ನಡ ಕಲಿ. ಒಂದ ಇಂಗ್ಲಿಷ್ ಅಲ್ಲಿ ಏನು ಅಂತ ಈಗ ಕನ್ನಡಕ್ ಬಂದ. ಕನ್ನಡದ ಕಂದ. ಮಕ್ಕಳು ನೋಡ್ಕೊಳ್ಳಿ. ಇವನಿಗೆ 18 ಈಗ. ವಯಸ್ಸಾಗಿರೋ ಹುಡುಗರು ನಾವು 3 ಜನನು 29, 30 ದಾಟ್ತಾ ಇದೀವಿ. ನಾವು ಈಗ 29 ರನ್ನಿಂಗ್ ಅಲ್ಲಿ ಇದ್ದೀವಿ. ನಾವು ಮುದುಕರು ಇವರೆಲ್ಲ. ಏನ ವಯಸ್ಸಿನ ಮುದುಕರು ಇವರು. ನಿಮ್ಗೆ ಎಷ್ಟು ಏಜು? ಜಸ್ಟ್ 26. ಸದ್ಯ ಸ್ವೀಟ್ 16 ಅಲ್ಲಿಲ್ವಲ್ಲ.
ಯಾಕೆ ಸುಳ್ಳು ಹೇಳ್ಬೇಕು, ನಾನು ಈಗ 27 ವರ್ಷ, 27 ಇನ್ನು 4 ತಿಂಗಳು ಬಾಕಿ ಇದೆ. 27 ಆಗಕ್ಕೆ ಹೌದಾ? ಎಲ್ಲಾದ್ರೂ ಒಳ್ಳೆ ಹೆಣ್ಣಿದ್ರೆ ತೋರಿಸ್ಬಿಡಿ. ಮನೆನ ಹಾಳು ಮಾಡ್ಕೋಬೇಕು ಅಂತ ಆಸೆ ಇದ್ರೆ. ಯಾವ್ದೇ ತರದ ಬೇಡ. ಇವ್ರ ಹ್ಯಾಂಡಿಕ್ಯಾಪ್ ಬೇಕಾದ್ರೆ ಸ್ಕ್ರೀನ್ ಮೇಲೆ QR ಕೋಡ್ ಸ್ಕ್ಯಾನರ್ ಹಾಕ್ಬಿಡ್ತೀವಿ, ನಂಬರ್ ಕೊಡ್ತೀನಿ ಯಾಕೆ? ದುಡ್ಡು ಹಾಕ್ಬಿಡಿ. I20 ತಗೋಬಿಡು ಅಂದ್ರೆ ನೈಟ್ ಪ್ಯಾಂಟ್ ತಗೋಬಿಡು ಅಂತ ಕೇಳ್ತಾ ಇದೀನಿ ನಮ್ಗೆ. ನನಗೆ I20 ನೈಟ್ ಪ್ಯಾಂಟ್ ತರನೇ ಕೇಳ, ಪಕ್ಕದಲ್ಲಿರೋ ನನಗೆ ಹಂಗೆ ಕೇಳಿಸುತ್ತೆ. I20 ತಗೋಬಿಡು ಅಂತ ಹೇಳಿ ನೈಟ್ ಪ್ಯಾಂಟ್ ತಗೊಂಡಿದ್ದೆ, ಯಾಕೆ ನೈಟ್ ಪ್ಯಾಂಟ್ ತಗೋಬೇಕು ಈ ತರದ ಅಂತ ನಾನು. ಓ ಬಿಡಪ್ಪ, ಹಳ್ಳಕ್ ಬಿಡಪ್ಪ ದಾಬಕ್. ನಾವೇನು ಹೇಳುವಂಗಿಲ್ಲ, ಸಿದ್ಧ ನಮ್ಗೆ ಇಲ್ಲಾಂದ್ರೆ ಕುಡ್ದೆ ಹೋಯ್ತಾನೆ ಅಂತ. ಕಾರ್ ಕೊಡ್ಬೇಕು ತಾನೆ. ದಯವಿಟ್ಟು ಎಕ್ಸ್ಪೆರಿಮೆಂಟ್ ಮಾತ್ರ